ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಊರಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಊರಿಗೆ ಹೊರಡ್ತಾ ಇದ್ದೀವಿ. ಅಂದರೆ ಇದೆಲ್ಲ ತೋಟದ್ದು ಸುಮ್ಮನೆ ತೋರಿಸ್ತಾ ಇರೋದಷ್ಟೇ. ಸೊ ಈಗ ಬ್ಯಾಂಗ್ಳೂರಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ಮತ್ತು ಟಾಮಿ ಮೂವರು ಹೋಗ್ತಾ ಇದ್ದೀವಿ. ಟಾಮಿಗೆ ಈ ರೀತಿ ಜರ್ನಿ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ನಾವು ಊರಿಗೆ ಹೋದಾಗ ಇದು ಹಳೇ ವಿಡಿಯೋ, ಸೊ ನನಗೆ ಸಿಕ್ಕಿರಲಿಲ್ಲ ವಿಡಿಯೋ, ಬರೀ ಫೋಟೋ ಮಾತ್ರ ಹಾಕ್ತಾ ಇದ್ದೀನಿ ಅಷ್ಟೇ. ಈಗ ಮಾರ್ನಿಂಗ್ಗೆ JCB ಬಂದಿತ್ತು. ಏನಕ್ಕಪ್ಪ ಅಂದರೆ ನಾವು ಮಾವಿನ ಗಿಡ ನೆಡ್ತಾ ಇದ್ದೀವಿ. ಸೊ ಈ ರೀತಿ ಹೊಂಡ ತೆಗಿಯೋಕ್ಕೆ ಅಂತ ಹೇಳಿ ಬಂದಿತ್ತು. ಇನ್ನು ಹಾಗೆ ಬೆಂಗಳೂರಿಂದ ನಾವು ಹೋಗ್ತಾ ಇಲ್ಲಿ ತೆಂಗಿನದು ಮರಗಳು ಕಾಣಿಸ್ತೈತಲ್ಲ ಗಿಡ, ಸೊ ಅದನ್ನು ಕೂಡ ತಗೊಂಡೋಗಿದ್ವಿ. ಇನ್ನು ಪೈಪು ಕೂಡ ಬಂದಿದೆ, ಯಾಕೆಂದರೆ ನೀರು ಬೇಕಲ್ವ ಗಿಡ ನೆಡಬೇಕಾದ್ರೆ. ಸೊ ಅದಕ್ಕೂ ಕೂಡ ಈ ರೀತಿ ಕಾಲುವೆನ ಮಾಡ್ತಾ ಇದ್ದಾರೆ JCBಯಲ್ಲಿ. ನೋಡಿ ಈ ರೀತಿ ತೆಗ್ದಿದ್ದಾರೆ. ಅದರಲ್ಲಿ ಪೈಪ್ ಹಾಕ್ಬಿಟ್ಟು ನಾವು ಜಾಯಿನ್ ಮಾಡೋದು ಅಷ್ಟೇ. ನಾ ಪೂರ್ತಿ ನಟ್ಟಾದ್ಮೇಲೆ ಮಾವಿನ ಗಿಡ ಸೊ ಈ ರೀತಿ ಕಾಣಿಸ್ತಾ ಇದೆ. ಸೊ ಇವತ್ತೇ ನಟ್ಟಿದ್ದು, ಮತ್ತು ಡ್ರಿಪ್ ಕೂಡ ಇವತ್ತೇ ಬಿಟ್ಟಿದ್ದು. ನೀರು ಬೇಕಲ್ವಾ ಗಿಡಕ್ಕೆ, ಅದಕ್ಕೋಸ್ಕರ ಇವತ್ತೇ ಎಲ್ಲ ರೆಡಿ ಮಾಡಿದ್ದು. ತುಂಬಾ ಸಾಕಾಗ್ಬಿಡ್ತು ಈ ಒಂದು ದಿನ. ಇದು ನಟ್ಬಿಟ್ಟು ಒಂದು 4 ತಿಂಗಳೇನೋ ಆಗಿಬಿಟ್ಟಿದೆ. ಸೊ ಆವಾಗ ವಿಡಿಯೋ ಸಿಕ್ಕಲೇ ಇಲ್ಲ ನನಗೆ, ಮತ್ತು ನಮ್ಮ ಮನೆಯವ್ರ ಫೋನಲ್ಲಿ ಇತ್ತು. ಸೊ ಅದನ್ನು ತಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಗಿಡಕ್ಕೆ ಎಷ್ಟು ಅಗಲ ಇದೆ ಅಂತ ಹೇಳಿದರೆ 22 ಅಡಿ ಅಗಲ ನಟ್ಟಿರೋದು. ಯಾಕೆಂದರೆ ಅದು ದೊಡ್ಡದಾದಮೇಲೆ ಕೊಂಬೆಗಳು ಈ ಕಡೆ ಆ ಕಡೆ ಬರುತ್ತಲ್ವ, ಅದಕ್ಕೋಸ್ಕರ. ಇನ್ನು 4 ಗಿಡ ಉಳಿದಿತ್ತು. ಸೊ ಅದನ್ನು ಮನೆ ಹತ್ರನೇ ಇಟ್ಕೊಂಡಿದ್ವಿ. ಯಾವುದಾದ್ರೂ ಒಂದು ಗಿಡ ಸುತ್ತೋದ್ರೆ ಸೊ ಅದನ್ನು ನಡ್ಬೋದಲ್ವ, ರೀಪ್ಲೇಸ್ ಮಾಡ್ಬೋದು ಅಂಥೇಳಿ. ಇನ್ನು ತೆಂಗಿನ ಗಿಡಗಳು ನೋಡ್ತಾ ಇರ್ಬೋದು, ಅದನ್ನು ಕೂಡ ಅವತ್ತು ನಡೋಕ್ಕಾಗಿಲ್ಲ, ತುಂಬಾ ಸಾಕಾಗ್ಬಿಟ್ಟಿತ್ತು. ಸೊ ಇವತ್ತು ಶನಿವಾರ ಹೋಗಿದ್ವಲ್ಲ, ಅವತ್ತೇ ನಟ್ಬಿಡೋಣ ಅಂಥೇಳಿ ಬಂದ್ವಿ. ಈಗ ನೋಡ್ತಾ ಇರ್ಬೋದು ನೀವು, 4 ತಿಂಗಳಾದಮೇಲೆ ಸ್ವಲ್ಪ ದೊಡ್ಡದಾಗಿದೆ ಅಲ್ಲ ಗಿಡ, ಮತ್ತು ಹುಲ್ಲು ಕೂಡ ಯಾವ ರೀತಿ ಬಂದುಬಿಟ್ಟಿದೆ ಅಂತೇಳಿ. ಇವತ್ತು ಟ್ಯಾಕ್ಟ್ರನ್ನ ಕರೆಸಿದ್ವಿ ಕಟ್ರ್ ಹಾಕ್ಸೋಕ್ಕೆ. ಸೊ ತೆಂಗಿನ ಗಿಡ ಇತ್ತಲ್ವ, ಅವತ್ತು ನಡೋಕ್ಕಾಗಿಲ್ಲ, ತುಂಬಾ ಸಾಕಾಗ್ಬಿಟ್ಟಿತ್ತು. ಸೊ ಅದನ್ನು ಇವತ್ತು ನಡೋಣ ಅಂಥೇಳಿ ತಗೊಂಡು ಬಂದ್ವಿ. ಟ್ರ್ಯಾಕ್ಟ್ರಲ್ಲೇ ನಾವು ತಗೊಂಡು ಬಂದಿದ್ದು. ಇವಾಗ ಅಲ್ಲಿ ಇಟ್ಬಿಟ್ಟು ನಮ್ಮ ಮನೆಯವರು ಒಂದು ಗುಣಿ ತೆಗಿತಾ ಇದ್ದಾರೆ ನಡೋಕ್ಕೆ ಅಂತೇಳಿ. ಟ್ಯಾಕ್ಟ್ರು ಕೂಡ ಉಳುಮೆ ಮಾಡ್ತಾಯಿದೆ, ಕಟ್ರ್ ಹಾಕೋದು. ಸೊ ಹುಲ್ಲೆಲ್ಲ ಕಟ್ರ್ ಹಾಕ್ಸ್ಬಿಟ್ರೆ ಚೆನ್ನಾಗಿ ಬರುತ್ತಲ್ವ, ಇಲ್ಲ ಅಂದರೆ ಗಿಡ ಎಲ್ಲ ಕಾಣಿಸಲ್ಲ, ಆ ರೀತಿ ಹುಲ್ಲು ಬಂದುಬಿಟ್ಟಿದೆ. ಸೊ ಈಗ ನಡ್ತಾ ಇದ್ದೀವಿ. ಅದ್ರ ಪಕ್ಕನೇ ಒಂದು ತೋಟ ಐತಲ್ವ ಜೋಳದ್ದು, ಸೊ ಅದು ಕೂಡ ನೋಡ್ತಾ ಇದ್ದೆ, ಬಲ್ತಿದೆ ಕಿತ್ಕೊಳ್ಳೋಣ ಅಂಥೇಳಿ. ನೋಡಿದ್ರೆ ಬಲ್ತಿಲ್ಲ. ಇನ್ನು ಇದು ನೋಡ್ತಾ ಇರ್ಬೋದು ಗಿಡ. ಸೊ ಇದು ಬಂದು ತೆಂಗಿನ ಗಿಡ ಬಂದು ಇದು 4 ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗೆ ಒಂದು 5 ವರ್ಷಕ್ಕೋ 6 ವರ್ಷಕ್ಕೋ ಬಂದಿದೆ. ಈಗ ಕಾಯಿ ಕೂಡ ಬಿಟ್ಟಿದೆ. ಸೊ ಇದು ನಮ್ಮ ನಾದಿನಿ ಇದ್ದಾರಲ್ಲ ಅತ್ತಿಗೆ, ಸೊ ಅವ್ರ ಮನೆ ಹತ್ರ, ನಮ್ಮ ಮನೆಯವ್ರು ಇದ್ದಾರಲ್ವ ಅವ್ರ ಅಕ್ಕ ಅವ್ರ ಮನೆ ಹತ್ರ. ಸೊ ನೋಡ್ತಾ ಇರ್ಬೋದು ಬುಡದ ಹತ್ರನೇ ಬಂದಿದೆ. ಸೊ ಕುತ್ಕೊಂಡೇ ಕಿತ್ಕೋಬೋದು. ನಾನು ಕೂಡ ಸ್ವಲ್ಪ ಕಾಯಿಗಳು ಎಳ್ನೀರು ಕಿತ್ಕೊಂಡು ಬ್ಯಾಂಗ್ಳೂರ್ ತಗೊಂಡು ಬಂದೆ. ನಾ ರಿಟರ್ನ್ ಬಂದಾಗ ನೋಡಿ ಮಾರ್ನಿಂಗ್ ಬಂದಿದ್ದು ನಾವು. ಇನ್ನು ಬಂದರೆ ಬಟ್ಟೆ ಎಲ್ಲ ಇತ್ತಲ್ವ, ಇದು ನೆಕ್ಸ್ಟ್ ಡೇ ವ್ಲಾಗ್ ಸೋಮವಾರದ್ದು. ಸೊ ನೋಡ್ತಾ ಇರ್ಬೋದು ಬಟ್ಟೆಗಳೆಲ್ಲ ಹೆಂಗೆ ಹಾಕಿದ್ದಾರೆ ಅಂತೇಳಿ, ಜಾಗನೇ ಇದ್ದಿಲ್ಲ. ಸೊ ಎಲ್ಲರೂ ಒಂದೇ ದಿನ ಒಗ್ದು ಹಾಕಿದ್ದಾರೆ, ನಮ್ಮದು ಕೂಡ ಹಾಕಿದ್ದೀನಿ. ಸೊ ತಗೊಳ್ಳೋಣ ಅಂಥೇಳಿ ಬಂದೆ. ಇನ್ನು ನಾನ್ ವೆಜ್ ತಿಂದು ತುಂಬ ದಿವಸ ಆಗಿತ್ತು. ಸೊ ತಿನ್ನೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಕಬಾಬು ಮತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದು ಕಬಾಬ್ ಬಂದು ನಾನು ವೀಡಿಯೋ ತಗೊಂಡಿದ್ದೆ ಫುಲ್ಲು. ವೀಡಿಯೋ ನೋಡಿದ್ರೆ ಇದ್ದಿಲ್ಲ, ಸೊ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ, ಏನು ಅಂದ್ಕೋಬೇಡಿ. ಇದಕ್ಕೆ ಬಂದು ಧನಿಯಾ ಪೌಡರ್, ಕಬಾಬ್ ಪೌಡರ್ ಮತ್ತು ಮೊಟ್ಟೆ ಮತ್ತು ಹಸಿಮೆಣ್ಸಿನ್ಕಾಯಿ ಇರುತ್ತಲ್ವ ಅದು, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಕುಟ್ಟಿ ಹಾಕಿದ್ದೀನಿ. ಉಪ್ಪು ಮತ್ತು ಖಾರ, ಅರಿಶಿನ ಸ್ವಲ್ಪ ಹಾಕಿದ್ದೀನಿ, ಮತ್ತು ಚಿಕನ್ ಮಸಾಲೆ ಸ್ವಲ್ಪ, ಕಬಾಬ್ ಪೌಡರ್ನ ಕೂಡ ಹಾಕಿದ್ದೀನಿ. ಇನ್ನು ಬಿರಿಯಾನಿಗೆ ಬಂದು ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಚಿಕನ್ ಮಸಾಲ ಮತ್ತು ಬಿರಿಯಾನಿ ಮಸಾಲ, ಕರಿಬೇವು ಸೊಪ್ಪು, ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಕೊಟ್ಬಿಟ್ಟು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಅದು ಕೂಡ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ತುಂಬ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಲ್ವಾ, ಚೆನ್ನಾಗಿರುತ್ತೆ. ಇನ್ನು ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಸ್ಪೈಸಸ್ ಏನಿದೆ ಅದನ್ನು ಕೂಡ ಎಲ್ಲ ಹಾಕ್ಕೊತಾ ಇದ್ದೀನಿ. ಸೋಂಪು,
ಮರಾಠಿ ಮೊಗ್ಗು, ಸೋಂಪು ಮತ್ತು ಇನ್ನು ಕೇಸರಿದು ಇದು ಬರುತ್ತಲ್ವ ಅದು ಕೂಡ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕಸೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ ಅಂತೇಳಿ. ಇವೆಲ್ಲ ಒಂದು ಪ್ಲೇಟ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗಿಬಿಡುತ್ತಲ್ವ. ಈಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಅದು ಕುಕ್ಕರ್ ಬಿಸಿ ಆದಮೇಲೆ ಆಯಿಲ್ 3-4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಏನೇನು ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ವಿ ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ 2 ಸಣ್ಣ ಈರುಳ್ಳಿ ಬಂದು ನಾನು ಉದ್ದುದಿಗೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡೆ. ಈಗ ಹಸಿ ಕರಿಬೇವನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ. ನೋಡ್ತಾ ಇರ್ಬೋದು ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಸಣ್ಣ ಟೊಮೊಟೊ ಕೂಡ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು, ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದು ನಾನು 1/2 ಅವರ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ನಮಗೆ ಏನಾದರೂ ಟೈಮ್ ಇದ್ದರೆ 1 ಅವರ್ ಕೂಡ ಬಿಡ್ಬೋದು, ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ. ಸೊ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟೆ. ಈಗ ಲಿಟ್ನ ತೆಗೆದುಬಿಟ್ಟು ನೋಡಿದೆ, ಇನ್ನೊಂದು ಸರಿ ಮಿಕ್ಸ್ ಮಾಡಿ ಮತ್ತೆ ಹಾಗೆ ಲಿಟ್ನ ಕ್ಲೋಸ್ ಮಾಡಿದ್ದೀನಿ. ಚಿಕನ್ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ, ನೀರೇನು ಹಾಕಬಾರ್ದು. ಈಗ ಕಬಾಬ್ ಮಾಡೋಕ್ಕೆ ಅಂತೇಳಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಕಬಾಬ್ಗೆ ಬಿಡೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನ ಬಿಟ್ಕೊಂಡು ಸೊ ಎಣ್ಣೆ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಸರಿ ಇದನ್ನು ಚಿಕನ್ ಬಿರಿಯಾನಿಗೆ ಇಟ್ಟಿದ್ನಲ್ವ ಅದೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ಆವಾಗವಾಗ ನೋಡಬೇಕು, ಇಲ್ಲ ಅಂದರೆ ಅಡಿ ಇಕ್ಬಿಡುತ್ತಲ್ವ, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಈಗ ಮಸಾಲೆ ಉಳಿದಿತ್ತಲ್ವ ಮ್ಯಾರಿನೇಟ್ ಮಾಡಿರೋ ಬೌಲಲ್ಲಿ, ಸೊ ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಹಾಕಿದ್ದೆ, ಮತ್ತು ಇನ್ನೊಂದು 2 ಗ್ಲಾಸ್ ಹಾಕಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ ನೀರನ್ನ ಕೂಡ ತಗೊಂಡಿದ್ದೀನಿ. ಈಗ ಆಯಿಲ್ ಬಿಸಿ ಆಯಿತು ನೋಡಿ, ಕಬಾಬ್ ಕೂಡ ಹಾಕ್ತಾ ಇದ್ದೀನಿ. ಅಲ್ಲಿ ಚೆನ್ನಾಗಿ ಕುದಿಬೇಕಲ್ವ ನೀರು, ಆವಾಗ ನಾನು ಅಕ್ಕಿ ತೊಳೆದ್ಬಿಟ್ಟು ಹಾಕ್ತೀನಿ. ಅಷ್ಟರೊಳಗಡೆ ನಾನು ಕಬಾಬ್ ಕೂಡ ಬಿಟ್ಕೊತಾ ಇದ್ದೀನಿ. ಮಧ್ಯಾಹ್ನ ಬೇಗನೆ ಆಗಿಬಿಡ್ತು, ಸೊ ಅದಕ್ಕೆ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಒಂದು ಕಡೆ ಕಬಾಬು ಮತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ, ಈಸಿಯಾಗಿ ಮಾಡ್ಕೊಬಿಡ್ಬೋದು. ಸೊ ಕಬಾಬ್ ಫ್ರೈ ಆಗ್ತಾ ಇದೆಯಲ್ವ, ಆ ಕಡೆ ನೀರು ಕೂಡ ಕುದೀತಾ ಇದೆ. ಸೊ ಅದಕ್ಕೆ ಅಕ್ಕಿನೂ ಕೂಡ ಹಾಕಬೇಕು. ಇದೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂಥೇಳಿ ಫಸ್ಟ್ ಹಾಕಿದ್ನಲ್ವ ತಿರುಗಿಸ್ಬಿಟ್ಟು ಕಬಾಬು ಆ ಕಡೆ ಅಕ್ಕಿನೂ ಕೂಡ ತೊಳ್ಕೊತಾ ಇದ್ದೀನಿ, ಏಕೆಂದರೆ ನೀರು ಕುದೀತಾ ಇದೆಯಲ್ವ. ಸೊ ಅದಕ್ಕೋಸ್ಕರ 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾವಿರೋದು ಇಬ್ಬರೇ ಅಲ್ವ, ಸೊ 2 ಲೋಟ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ತೊಳೆದ್ಬಿಟ್ಟು ಚೆನ್ನಾಗಿ ಅಕ್ಕಿನ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಸರಿ ಹೋಗಿದೆಯಾ ಇಲ್ವಾ ಅಂಥೇಳಿ ನೋಡ್ಕೋಬೋದು ಈ ಟೈಮಲ್ಲಿ. ಇನ್ನು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಅದನ್ನು ಕೂಡ ಹಾಕ್ಕೊಂಡೆ. ಹಾಗೆ ನಿಂಬೆಹಣ್ಣು ಕೂಡ ನಾನು ಹಿಂಡ್ಕೊತಾ ಇದ್ದೀನಿ. ಸೊ ಕಬಾಬ್ ಕೂಡ ಈ ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ವ, ಇನ್ನು ಸ್ವಲ್ಪ ಫ್ರೈ ಆಗಬೇಕಿತ್ತು, ಸೊ ಅದಕ್ಕೆ ಬಿಟ್ಟಿದ್ದೀನಿ. ಈಗ ಆ ಕಡೆ ನೀರು ಕೂಡ ಕುದೀತಾ ಇದೆ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಲಿಟ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಈಗ ಈ ಕಡೆ ಕಬಾಬ್ ಕೂಡ ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಕಬಾಬು ನಾವು ಚೌಟ್ ಇರುತ್ತಲ್ವ ಅದನ್ನು ಚಿಕನ್ ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ಬೆಂದುಬಿಡುತ್ತೆ ಒಳಗಡೆ ಎಲ್ಲ. ಈಗ ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯಾ ಇಲ್ವಾ ಅಂಥೇಳಿ ಒಂದು ಪೀಸ್ ತಿಂದು ನೋಡಿದೆ, ಯಾಕಂದರೆ ತುಂಬ ದಿವಸ ಆಗೋಗಿತ್ತು ತಿಂದು, ಸ್ವಲ್ಪ ಹಸಿ ಆಗ್ತಾಯಿತ್ತಲ್ವ ಅದಕ್ಕೋಸ್ಕರ ತಿಂದೆ. ಇನ್ನು ಸೆಕೆಂಡ್ ಟೈಮ್ ಕೂಡ ಬಿಟ್ಕೊಂಡೆ. ನೋಡಿ ಎಷ್ಟು ಕಬಾಬ್ ರೆಡಿ ಆಯಿತು. ಇನ್ನು ಸ್ವಲ್ಪ ಇದೆ, ಅದು ಸಾಯಂಕಾಲಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಹಂಗೆ ಇಟ್ಕೊಂಡಿದ್ದೀನಿ. ನೋಡಿ ಇದಿಷ್ಟು ನಾನು ಸಾಯಂಕಾಲಕ್ಕೆ ಮಾಡ್ಕೊತೀನಿ, ಇವಾಗ ಬಿಟ್ಟಿರೋದು ಸರಿ ಹೋಗುತ್ತೆ. ಇನ್ನು ಅಷ್ಟರೊಳಗಡೆ ವಿಸಿಲ್ ಕೂಡ ಬಂದಾಯಿತು ಮತ್ತು ತಣ್ಣಗೂ ಕೂಡ ಆಯಿತು. ಈಗ ವಿಸಿಲ್ ತೆಗೆದು ನೋಡ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ಒಂದು ಚೌಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತೋಗಿದ್ದೆ ಅಲ್ವಾ, ಸೊ ಈಗ ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಈ ರೀತಿಯೂ ಕೂಡ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಬಿಸಿ ಇರುತ್ತೆ ಅಲ್ವಾ, ಅದು ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಬಿಸಿಗೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗಾಗಿದೆ ಅಂತೇಳಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗೂ ಕೂಡ ಇತ್ತು. ಸೊ ನನಗಂತೂ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಕಬಾಬ್ ಮತ್ತು ಬಿರಿಯಾನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ವಾ. ಸೊ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಸರ್ವ್ ಮಾಡಿಕೊಂಡು ಹಾಗೆ ಫೋಟೋಗೂ ಕೂಡ ಬೇಕಲ್ವಾ, ಡೆಕೋರೇಷನ್ ಎಲ್ಲ ಸ್ವಲ್ಪ ತಟ್ಟೆಗೆ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ನೋಡಿ, ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಹಾಗೆ ಕಬಾಬ್ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಸೈಡ್ಗೆ ಇಟ್ಕೊತಾ ಇದ್ದೀನಿ.
ನೀವು ನೋಡ್ತಾ ಇರ್ಬೋದು ಏನಪ್ಪ ತಟ್ಟೆಗೆ ಇಷ್ಟು ತುಂಬಿಸ್ಕೊಂಡಿದ್ದಾರೆ ಅಂಥೇಳಿ. ಇದೆಲ್ಲ ನಾನು ತಿನ್ನಲ್ಲ, ಸೊ ಫೋಟೋಗೆ ಮಾತ್ರ ಅಷ್ಟೇ. ನಾನು ತಮ್ಮೇಲೆ ಹಾಕ್ಬೇಕಲ್ವಾ, ಅದಕ್ಕೋಸ್ಕರ ಈ ರೀತಿ ಡೆಕೋರೇಷನ್ ಮಾಡಿಕೊಂಡು, ಜಾಸ್ತಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತಲ್ವ ಅಂಥೇಳಿ ಈ ರೀತಿ ಜಾಸ್ತಿ ಹಾಕ್ಕೊಂಡಿರೋದು ಅಷ್ಟೇ. ಸೌತೆಕಾಯಿ, ಈರುಳ್ಳಿ ಕಬಾಬ್ ಮತ್ತು ನಿಂಬೆಹಣ್ಣು, ಕರಿಬೇವಿನ ಸೊಪ್ಪಿತ್ತಲ್ವ, ಸೊ ಅದನ್ನು ಕೂಡ ಒಂದು ಡೆಕೋರೇಷನ್ಗೆ ಇಟ್ಟಿದ್ದೆ ಅಷ್ಟೇ. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸಿದೆ ನನ್ನ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.